ಹಲೋ ಡಾಕ್ಟರ್, ಬರಕ್ಕೆ ಹೇಳಿದ್ರಾ? ಸತ್ಯ ಅವರೇ, ಪ್ಲೀಸ್ ಇಡು. ಚೆಕಪ್ಸ್ ಎಲ್ಲ ಆಗಿ ರಿಪೋರ್ಟ್ಸ್ ಬಂದಿದೆ, ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಕರೆದೆ. ಎಲ್ಲ ಓಕೆ ಅಲ್ವಾ ಡಾಕ್ಟರ್? ಉಷಾ ಆರಾಮಾಗಿದ್ದಾಳೆ ತಾನೆ? ನೀವೇನು ಟೆನ್ಷನ್ ತಗೊಬೇಡಿ. ಆ ಹುಡುಗಿ ಮೇಲೆ ಅಟ್ಯಾಕ್ ಆಗಿದೆ. ಡಾಕ್ಟರ್ ಹೇಳಿದ ವಿಷಯನ ನಾನು ಹೇಗೆ ಮುನ್ಸ್ವಾಮಿ ಅವ್ರಿಗೆ ಹೇಳಲಿ? ನನ್ನ ಕೈಯಲ್ಲಿ ಹೇಳೋದಕ್ಕಾಗಲ್ಲ. ಉಷಾ, ನಡಿ ನಮ್ಮ ಮನೆಗೆ ಹೋಗೋಣ. ನಿಮ್ಮ ಮನೆಗ? ಮತ್ತೆ ಅಪ್ಪ? ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ಈಗ ನೀನು ಬೇಗ ಎದ್ದು ರೆಡಿ ಆಗು. ಹಾಂ? ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ. ಜಾನಕಿ, ಮತ್ತೆ ಮೊನ್ನೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಕಣೆ. ರುಕ್ಕು ದರ್ಶನಿಗೆ ಹೋಗೋಣ ಬರ್ತೀಯಾ ಅಂತಂದ್ಲು. ನಾನು ನಿನಗೆ ತಲೆ ಕೆಟ್ಟಿದ್ದೇನೆ, ನೀನಿರೋದಲ್ಲಿ ರುಕ್ಕು ದರ್ಶಿನಿ ಇರೋದು ಈ ಕಡೆ, ಅಷ್ಟು ದೂರದಿಂದ ಬರ್ತೀಯಾ ಅಂತಂದೆ. ಇಲ್ಲ ಕಣೆ, ಬೆಳಗಿನ ಹೊತ್ತು ಸಂಜೆ ಹೊತ್ತು ಜನ ಕ್ಯೂ ನಿಂತಿರ್ತಾರಂತೆ ತಿಂಡಿಗೆ, ನುಗ್ಲು. ನಂಗೆ ಕೇಳಿ ತುಂಬ ಸಂತೋಷ ಆಗೋಯ್ತು, ಅಲ್ಲಿಗೆ ಹೋಗೋಣ ಅಂದ್ಲು. ನನಗೆ ಎಷ್ಟು ಹೆಮ್ಮೆ ಆಯಿತು ಗೊತ್ತಾ? ಅದು ಯಾರ್ದು ಅಂದ್ಕೊಂಡಿದೆಯೇ? ನಮ್ಮ ಬಾಲಂದು ಅಂದೆ. ಅವಳಿಗೂ ಖುಷಿ ಆಗೋಯ್ತು ಕಣೆ. ಏನೋ ಅತ್ತೆ, ಎಲ್ಲ ದೇವ್ರ ದಯೆ. ಅವನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ. ಆ ದೇವರು ಅವನನ್ನ ಹೀಗೆ ಇಟ್ಟರೆ ಅಷ್ಟು ಸಾಕು. ಗ್ರಹಚಾರ ಕಳೆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಜಾನಕಿ. ನೋಡ್ತಾ ಇರು ನಮ್ಮ ಬಾಲ ಯಾವ ಮಟ್ಟಕ್ಕೆ ಬೆಳೀತಾನೆ ಅಂತ. ನಮ್ಮ ಬಾಲನೂ ಹಾಗೆ ಯಾವ ರೇಂಜಿಗೆ ಹೋಗ್ತಾರೆ ನೋಡ್ತಾ ಇರು. ಆ ನಂಬಿಕೆ ನನಗಿದೆ ಅಮ್ಮ. ನಮ್ಮ ಬಾಲನ ಜೀವನದಲ್ಲಿ ಅವನ ಜೊತೆಲಿ ಅದೃಷ್ಟಲಕ್ಷ್ಮಿ ರುಕ್ಕೂನು ಇದ್ದಾಳಲ್ಲತ್ತೆ. ಅವಳು ಯಾವಾಗ ನಮ್ಮ ಬಾಲನ ಜೀವನಕ್ಕೆ ಕಾಲಿಟ್ಲು ಅವನಿಗೆಲ್ಲ ಒಳ್ಳೇದಾಗ್ತಿದೆ. ಹೌದು ಕಣೆ, ಈಗ ಯಾರು ಬಾಯಲ್ಲಿ ಕೇಳಲಿ ರುಕ್ಕು ದರ್ಶಿನಿ ರುಕ್ಕು ದರ್ಶಿನಿ ರುಕ್ಕು ದರ್ಶಿನಿ ರುಕ್ಕು ದರ್ಶಿನಿ ಇದೇ ಮಾತು. ಸಾಕ್ ನಿಲ್ಸ್ತೀರಾ? ಯಾವಾಗ ನೋಡಿದ್ರು ರುಕ್ಕು ರುಕ್ಕು ರುಕ್ಕು. ಏನ್ ಸೀಮೆಗಿಲ್ದೇರೋಳ ಅವಳು? ಕಷ್ಟ ಪಡ್ತಿರೋದು ಬಾಲ, ಹೆಸರು ಮಾತ್ರ ಇವಳ್ಗ. ನಿಮ್ಗಳಿಗೆಲ್ಲ ಹುಚ್ಚಿಡ್ದಿದೆ. ಅವಳು ಮಂಗ್ಪೂದೆ ಹೆಚ್ಚಿರ್ಬೇಕು, ಅದಕ್ಕೆ ಈ ರೀತಿ ಆಡ್ತಿದ್ದೀರಾ. ದಿವ್ಯಾ, ರುಕ್ಕು ಬಗ್ಗೆ ನಾಲ್ಕು ಒಳ್ಳೆ ಮಾತಾಡಿದ್ರೆ ನೀನು ಯಾಕೆ ಉರ್ಕೊಂಡು ಸಾಯ್ತೀಯಾ? ನೋಡು, ನನ್ ಮುಂದೆ ನೀನ್ ಅವಳನ್ನ ಹೊಗಳಿದ್ರೆ ನಂಗೆ ಇಷ್ಟ ಆಗಲ್ಲ. ಗೋಹ್ಯ, ನೀನು ಯಾವಳೆ ನನಗೆ ಹೀಗೆ ಮಾತಾಡು ಅಂತ ಹೇಳಕ್ಕೆ? ಬಂದ್ಬಿಟ್ಲು ಏನೋ, ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದೆವ್ವಾ. ಜಾನಕಿ, ನಿಂಗೆ ನಾನು ತಲೆ ಕೆಟ್ಟಿದ್ದೇನೆ. ಡೂಪ್ಲಿಕೇಟ್ಗೆ ನಾವು ಹುಷಾರಾಗಿ ಎತ್ತಿಡಿ ಅಂತ ಹೇಳಿದ್ರೆ ಅಲ್ಲಿ ತಗೊಂಡೋಗಿ ಇಟ್ಟಿದ್ಯಲ್ಲ. ಆಮೇಲೆ ಕಾಣದೆ ಹೋದ್ರೆ ಹೋಯ್ತು ಅಂತ ಕೂಗಾಡೋದು. ಸ್ವಲ್ಪನೇ ಜವಾಬ್ದಾರಿ ಬೇಡ? ಅಯ್ಯೋ, ಅಲ್ಲಿದೆ ಅದು. ಅಳಿಯಂದ್ರು ಅದನ್ನು ಒಳಗಡೆ ಎತ್ತಿಡಿ ಅಂತ ಹೇಳಿದ್ರು. ನಾನು ಯಾವುದೋ ಜ್ಞಾನದಲ್ಲಿ ಮರ್ತೇ ಬಿಟ್ಟಿದ್ದೀನಿ. ಕೊಡಿಯತ್ತೆ, ತಗೋ, ಹುಷಾರಾಗಿ ಎತ್ತಿಡು. ನಾನು ಅಂದ್ಕೊಂಡಿರೋದನ್ನ ಅನುಮಾನ ಬರ್ದೇ ಇರೋ ಥರ ಮಾಡಿ ಮುಗಿಸ್ಬೋದು ಅಂತ ಟೆನ್ಷನ್ ಮಾಡ್ಕೊಂಡಿದ್ದೆ. ಅಂತೂ ಇಂತೂ ಅದಕ್ಕೊಂದು ದಾರಿ ಸಿಕ್ತು. ಇವರೇ ದಾರಿ ಮಾಡಿಕೊಟ್ರು. ಮೇಡಮ್, ಏನಾಗಿದೆ ಮೇಡಮ್?
ಡಾಕ್ಟ್ರು ಏನು ಹೇಳಿದ್ರು? ಉಷಾ ಆರೋಗ್ಯವಾಗಿದ್ದಾಳೆ ತಾನೆ? ಅವಳಿಗೇನೂ ಆಗಿಲ್ಲ ತಾನೆ? ಮುನ್ಸ್ವಾಮಿ ಅವರೇ, ನೀವು ಮನ್ಸು ಗಟ್ಟಿ ಮಾಡ್ಕೋಬೇಕು. ಅಂದರೆ ಏನಾಯ್ತು ಮೇಡಮ್? ಅದು ನಾವೇನು ಅನ್ಕೊಂಡಿದ್ವೋ ಅದೇ ನಿಜ ಆಗಿದೆ. ಅಂದರೆ ರಿಪೋರ್ಟ್ಸು ಕೂಡ ಅದನ್ನೇ ಹೇಳ್ತಾ ಇದೆ. ಉಷಾ ಮೇಲೆ ನಡಿಬಾರ್ದು ನಡೆದೋಗಿದೆ. ಅಯ್ಯೋ ಉಷಾ ಮಗಳೇ! ಮುನ್ಸ್ವಾಮಿ ಅವರೇ, ನೋಡಿ ಮೇಡಮ್, ಭಗವಂತ ನಮ್ಗೆ ಎಂತ ಕೆಲಸ ಮಾಡ್ಬಿಟ್ಟ. ಮುನ್ಸ್ವಾಮಿ ಅವರೇ, ನೀವು ಅಳಬೇಡಿ, ಮೊದಲೆದೇಳಿ. ಅಳಬೇಡಿ ಮುನ್ಸ್ವಾಮಿ ಅವರೇ. ನೋಡಿ, ಡಾಕ್ಟರ್ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ, ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ನಾನು ಉಷಾನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ. ನಮ್ಮ ಮನೇಲಿ ಅವಳನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ದಯವಿಟ್ಟು ನೀವು ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಮೇಡಮ್, ನಾವು ಯಾವ ಜನ್ಮದಲ್ಲಿ ಯಾರಿಗೆ ಏನು ಅನ್ಯಾಯ ಮಾಡಿದ್ವಿ ಅಂತ ದೇವ್ರು ನಮಗೆ ಈ ರೀತಿ ಮಾಡ್ದ ಮೇಡಮ್. ನನ್ನ ಮಗಳ ಜೀವನನೇ ಮುಗ್ದೋಯ್ತಲ್ಲ ಮೇಡಮ್. ಏನು ಮುಗ್ದಿಲ್ಲ, ಮುಗಿಯೋದು ಇಲ್ಲ. ಉಷಾ ದೈಹಿಕವಾಗಿ ಹೀಲ್ ಆಗ್ತಾಳೆ. ಅವಳನ್ನ ಮಾನಸಿಕವಾಗಿ ಗಟ್ಟಿ ಮಾಡ್ಬೇಕಾಗಿರೋದು ಈಗ ನಮ್ಮೆಲ್ಲರ ಜವಾಬ್ದಾರಿ. ಅದನ್ನ ಫೋಕಸ್ ಮಾಡೋಣ. ಹಿಂದೆ ನಡೆದಿರೋದಂತೂ ನಾವು ಚೇಂಜ್ ಮಾಡೋದಕ್ಕಾಗಲ್ಲ ಅಲ್ವಾ? ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ ಮುನ್ಸ್ವಾಮಿ ಅವರೇ. ಇದಕ್ಕೆ ಕಾರಣ ಆಗಿರೋರು ಯಾರನ್ನೂ ಸುಮ್ಮನೆ ಬಿಡಬಾರ್ದು ಮ್ಯಾಮ್. ಆಗಲೇ ಇಂಥವ್ರಿಗೆಲ್ಲ ಬುದ್ಧಿ ಬರೋದು. ಎಸ್ ಮುನ್ಸ್ವಾಮಿ ಅವರೇ, ನಿಮ್ಮ ಮಗಳನ್ನ ಈ ಸ್ಥಿತಿಗೆ ತಂದವ್ರನ್ನ ಬಿಡೋ ಮಾತೇ ಇಲ್ಲ. ಲೆಟ್ಸ್ ಗೆಟ್ ಬ್ಯಾಕ್ ಟು ವರ್ಕ್. ಶಿವು, ಹೇಳಿ, ನೀವೇನೇನು ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡಿದ್ದೀರಾ? ಮೇಡಮ್, ನಾನು ಅವ್ರ ಆಫೀಸ್ ಹತ್ರ ಹೋಗಿದ್ದೆ. ಅವ್ರ ಆಫೀಸಲ್ಲಿ CCTV ಕೆಟ್ಟೋಗಿದೆ. ಆದರೆ ರಿಸೆಪ್ಷನಿಸ್ಟ್ ಹೇಳ್ದ, ಉಷಾ ಅವರು ಮಾಮೂಲಿ ಆಫೀಸ್ ಟೈಮ್ಗಿಂತ ಅರ್ಧ ಗಂಟೆ ಮುಂಚೆನೇ ಹೋದ್ರಂತ. ಹೇಳ್ಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ಕಂಪ್ನಿಗಳು CCTVನ ರಿಪೇರಿ ಮಾಡಿಸೋದಕ್ಕಾಗಲ್ಲ. ಏನಿವಾಗ ಮುಂದಿನ ದಾರಿ? ಮೇಡಮ್, CCTV ಫುಟೇಜಲ್ಲಿ ಉಷಾ ತಾತನ ಹತ್ರ ಮಾತಾಡ್ತಿದ್ಲಲ್ವಾ? ಅವ್ರ ಹತ್ರ ಕೇಳಿದ್ರೆ ಏನಾದರೂ ವಿಷಯ ತಿಳಿಬೋದಲ್ವಾ? ಯಾ ಶಿವು, ಸೊ ಉಷಾ ಬ್ಯಾಗು ತಾತನ ಹತ್ರ ಇದೆ. ಶಿವು, ನಾಳೆ ಬೆಳಗ್ಗೆ ಆ ತಾತನ ಕರ್ಕೊಂಡು ಬನ್ನಿ. ಸರಿ ಮೇಡಮ್. ನಾನೀಗ ಮನೆಗೆ ಹೋಗಿ ಉಷಿನ ಹತ್ರ ಕೇಸ್ ವಿಚಾರವಾಗಿ ಮಾತಾಡ್ತೀನಿ. ನಂದಿನಿ, ಎಸ್ ಮ್ಯಾಮ್. ನೀವು ಈ ಕೇಸಿಗೆ ಸಂಬಂಧಪಟ್ಟಿರೋ ಎಲ್ಲ ಡಾಕ್ಯುಮೆಂಟ್ಸ್ನ ಒಂದು ಕಡೆ ಫೈಲ್ ಮಾಡಿ. ಓಕೆ ಮ್ಯಾಮ್. ಮುನ್ಸ್ವಾಮಿ ಅವರೇ, ಯೋಚನೆ ಮಾಡಬೇಡಿ. ಎಲ್ಲಿ ಹೋಗ್ತಾರೆ?
ಸಿಕ್ಕೇ ಸಿಗ್ತಾರೆ. ಮೇಡಮ್, ಆದರೆ ನನ್ನ ಮಗಳಿಗಾಗಿರೋ ನೋವಿಗೆ ಇದು ಪರಿಹಾರ ಅಲ್ಲ ಅಲ್ವಾ ಮೇಡಮ್? ನಿಮ್ಮನ್ನ ಅಕ್ಕ ಅನ್ಕೊಳಕ್ ಹೇಳಿದ್ರಿ, ತಂಗಿಗೆ ಇದೆಲ್ಲ ತೊಂದ್ರೆನಾ ಅಕ್ಕ? ಅಕ್ಕ ಸ್ವೀಟ್ ತಗೊಳ್ಳಿ. ಸ್ವೀಟಾ? ಸ್ವೀಟ್ ಏನೇ ಕುಶ? ನನಗೆ ಕೆಲಸ ಪರ್ಮನೆಂಟ್ ಆಯ್ತು, ಅದಕ್ಕೆ ಸ್ವೀಟು. ಓ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು. ನನಗೆ ಯಾಕಕ್ಕ ಹೀಗಾಯ್ತು? ನಾನು ಏನು ತಪ್ಪು ಮಾಡಿದ್ದೆ? ನನಗೆ ಜೀವನನೇ ಬೇಡ. ಉಷಾ, ನಿನಗೆ ನಮ್ಮನೆ ವಾತಾವರಣ ಇಷ್ಟ ಆಯ್ತಾ? ನಮ್ಮನೆ ಊಟ ಹಿಡಿಸ್ತಾ? ನಾವು ಸ್ವಲ್ಪ ಉಪ್ಪು ಖಾರ ಕಡಿಮೆನೇ ಹಾಕೋದು. ಊಟ ಇಷ್ಟ ಆಯ್ತಾ ಅಂದೆ. ಯಾಕೆ ನೀನೇನು ಮಾತಾಡ್ತಾ ಇಲ್ಲ? ನಾನು ಏನೇ ಕೇಳಿದ್ರು ಬರೀ ಹ್ಞೂ ಅಂತ ಇದೆಯಾ? ಉಷಾ, ಸತ್ಯ ಹೇಳ್ತಿದ್ಲು, ನೀನು ತುಂಬ ಆ್ಯಕ್ಟಿವ್ ಆಗಿರ್ತೀಯಂತೆ, ತುಂಬ ಚೆನ್ನಾಗಿ ಮಾತಾಡ್ತೀಯ ಅಂತ ಹೇಳ್ತಾ ಇದ್ಲು. ಸರಿ, ನೀನೇನು ಕೆಲಸ ಮಾಡ್ತೀಯ? ಹೋಗಲಿ ಬಿಡು, ನಿನಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳೋದು ಬೇಡ. ಡಾಟಾ ಎಂಟ್ರಿ. ಓ, ಡಾಟಾ ಎಂಟ್ರಿ ಕೆಲಸ ಮಾಡ್ತೀಯಾ? ನಿನಗಿಷ್ಟನಾ ಆ ಕೆಲಸ? ಸರಿ, ನಿನ್ನ ಹಾಬೀಸ್ ಏನು? ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ? ನೋಡು, ನಾನು ಎಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂತ. ನೀನು ನೋಡಿದ್ರೆ ಡ್ರಾಯಿಂಗ್ ಮಾಡ್ತೀನಿ. ಡ್ರಾಯಿಂಗಾ? ಅದು ನಿನ್ನ ಹಾಬಿನಾ? ಕ್ಲಾಸಸ್ಗೆ ಹೋಗ್ತಿದ್ಯಾ? ಸರಿ, ಯಾವತ್ತಾದರೂ ನೀನು ನನಗೆ ಡ್ರಾಯಿಂಗ್ ಮಾಡಿ ತೋರಿಸ್ಬೇಕು, ಓಕೆನಾ? ನಡಿ, ಮನೆಗೆ ಹೋಗೋಣ. ಸತ್ಯ ಹೇಳಿದ ಹುಡುಗಿ ಇವಳೇನಾ? ಎಷ್ಟೊಂದು ಲವಲವಿಕೆಯಿಂದ ಇರಬೇಕಾದ ಹುಡುಗಿ ಇಲ್ಲಿ ನೋಡಿದ್ರೆ ಛೇ, ಪಾಪಿಗಳು, ಇವಳ ಜೀವನಾನೇ ಕಿತ್ಕೊಂಡ್ಬಿಟ್ರು. ಸತ್ಯ, ಯಾಕತ್ತೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನಾನೊಂದು ಮಾತು ಹೇಳ್ತೀನಿ, ನಡೆಸ್ಕೊಡ್ತೀಯಾ? ಏನು ವಿಷಯ ಅತ್ತೆ? ನಡೆಸ್ಕೊಡ್ತೀಯಾ ಅಂತ ಕೇಳಿದೆ. ಹಾಂ, ಹೇಳಿ. ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ಆ ಹುಡುಗಿನ ಇಂಥ ಸ್ಥಿತಿ ತಂದವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಬಿಡಲ್ಲ ಅಂತ ಮಾತು.
ಎಂಥ ನೀಚ ಇರಬೇಕು. ಹೆಣ್ಣು ಅಂದರೆ ಅಷ್ಟು ಸುಲಭ ಅಂದ್ಕೊಂಡ್ಬಿಟ್ಟಿದ್ದಾರಾ? ದಿನ ಬೆಳಗಾದರೆ ಪೇಪರಲ್ಲಿ ಟಿ ವಿಯಲ್ಲಿ ಇಂಥದೇ ನ್ಯೂಸು. ಇದಕ್ಕೆಲ್ಲ ಒಂದು ಅಂತ್ಯ ಆಗಬೇಕು. ಸತ್ಯ, ನೀನು ನಡೆಸೋ ಈ ಕೇಸು ಎಲ್ರಿಗೂ ಪಾಠ ಆಗಬೇಕು. ಇನ್ನೊಂದ್ಸಲಿ ಯಾರೇ ಆಗಿರಬಹುದು, ಹೆಣ್ಣನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡೋದಕ್ಕೂ ಹೆದರ್ಕೋಬೇಕು. ಹಾಗೆ ಮಾಡಬೇಕು. ಮಾಡ್ತೀಯಲ್ವಾ? ಖಂಡಿತ ಅತ್ತೆ. ಕಾನೂನಲ್ಲಿ ನ್ಯಾಯ ಸಿಗೋದು ತಡ ಆಗತ್ತೆ. ಎಷ್ಟೋ ಕೇಸುಗಳು ಸಾಕ್ಷಿ ಇಲ್ಲದೆ ಖುಲಾಸೆ ಆಗತ್ತೆ ಅಂತ ಕೇಳಿದ್ದೀನಿ. ಆದರೆ ಈ ಕೇಸಲ್ಲಿ ಮಾತ್ರ ಹಾಗಾಗಬಾರ್ದು. ಅದು ಎಷ್ಟೇ ಕಷ್ಟ ಆದರೂ ಸರಿ, ನೀನು ಈ ಕೇಸನ್ನು ಸಾಲ್ವ್ ಮಾಡಬೇಕು. ಜನಗಳಿಗೆ ಕಾನೂನಿನ ಬಗ್ಗೆ, ಪೊಲೀಸ್ ವ್ಯವಸ್ಥೆ ಬಗ್ಗೆ ಹೋಗಿರೋ ನಂಬಿಕೆನ ನೀನು ಮತ್ತೆ ವಾಪಸ್ ತರಬೇಕು. ಹೆಣ್ಣನ್ನು ಕೀಳಾಗಿ ನೋಡೋರು ಎದೆಯಲ್ಲಿ ನಡ್ಕ ಹುಟ್ಟಿಸ್ಬೇಕು. ಹಾಗೆ ಆಗ್ಲಿ ಅತ್ತೆ. ಈ ಕೇಸ್ ಎಲ್ರಿಗೂ ಪಾಠ ಆಗಲೇಬೇಕು. ಎಷ್ಟೇ ಕಷ್ಟ ಆದರೂ, ಏನೇ ಒತ್ತಡ ಬಂದರೂ ನಾನು ಬಗ್ಗಲ್ಲ. ತಪ್ಪು ಮಾಡಿದವ್ರನ್ನ ಹಿಡಿದು ಶಿಕ್ಷೆ ಕೊಡಿಸ್ತೀನಿ. ಆದರೆ ಇಂಥವ್ರಿಗೆಲ್ಲ ಕಾನೂನಿನ ಶಿಕ್ಷೆ ಸಾಲದು. ಸತ್ಯ, ಹೈದರಾಬಾದ್ ಡಾಕ್ಟರ್ ಕಥೆ ಗೊತ್ತಲ್ವ ನಿನಗೆ? ರೇಪ್ ಮಾಡಿರೋನ್ನ ಮಾರನೇ ದಿನಾನೇ ಎನ್ಕೌಂಟರ್ ಮಾಡಿ ಸಾಯಿಸ್ಬಿಟ್ರು. ಅಂಥ ಶಿಕ್ಷೆ ಆಗಬೇಕು ಇವರಿಗೆ. ಉಷಾ ವಿಚಾರದಲ್ಲಿ ಯಾರೇ ತಪ್ಪು ಮಾಡಿರಲಿ, ಅವರಿಗೆ ಒಂದು ಗಲ್ಲು ಶಿಕ್ಷೆ ಆಗಬೇಕು, ಇಲ್ಲ ಅಂದರೆ ಎನ್ಕೌಂಟರ್ ಆಗಬೇಕು. ಅಂಥವ್ರು ಬದುಕಕ್ಕೆ ಯೋಗ್ಯರಲ್ಲ. ಸಾವೇ ಅವರಿಗೆ ಸರಿಯಾದ ಶಿಕ್ಷೆ. ನಿಜ ಅತ್ತೆ ನಿಮ್ಮ ಮಾತು. ಶಿಕ್ಷೆ ಬೇಗ ಆದಷ್ಟು ಜನರಲ್ಲೂ ಒಂದು ಹೆದರಿಕೆ ಹುಟ್ಟುತ್ತೆ. ಉಷಾ, ಹೇಗಿದೆಯಾ? ಹ್ಞೂ ಅಕ್ಕ, ಚೆನ್ನಾಗಿದ್ದೀನಿ. ನಿನಗಿಲ್ಲ ಆರಾಮ್ ಅನ್ನಿಸ್ತಿದ್ಯಾ? ಕಂಫರ್ಟಬಲ್ ಆಗಿದೆಯಾ? ಹ್ಞೂ ಅಕ್ಕ, ಇಲ್ಲೆಲ್ಲರೂ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಊಟ ಮಾಡಿದ್ಯಾ? ಹ್ಞೂ ಅಕ್ಕ, ಇದೆಲ್ಲ ಆದಮೇಲೆ ಸತ್ತೋಗೋದೇ ವಾಸಿ ಅನ್ನಿಸ್ತಾ ಇತ್ತು. ಇಲ್ಲಿ ನಿಮ್ಮ ಮನೆಯವ್ರು ನೋಡಿದ್ಮೇಲೆ ಸ್ವಲ್ಪ ಬದುಕೋದಕ್ಕೆ ಧೈರ್ಯ ಬರ್ತಾ ಇದೆ. ಮನಸ್ಸು ದೇಹ ಎರಡು ಹಗುರ ಅನ್ನಿಸ್ತಾ ಇದೆ. ನಿಧಾನಕ್ಕೆಲ್ಲ ಸರಿ ಹೋಗುತ್ತೆ ಉಷಾ. ನಿನ್ನ ಮನಸ್ಸು ಕೆಡಿಸ್ಕೋಬೇಡ. ಆಮೇಲೆ ನಿನ್ನಿಂದ ಒಂದಷ್ಟು ಇನ್ಫಾರ್ಮೇಷನ್ಸ್ ಬೇಕು. ಈಗ ಮಾತಾಡ್ಬೋದಾ? ಹ್ಞೂ ಅಕ್ಕ, ಹೇಳಿ. ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳಬೇಕು. ನೀನು ಸಂಜೆ ಆಫೀಸಿಂದ ಹೊರಟೆ, ಆಮೇಲೆ ಬಸ್ ಸ್ಟಾಪಿಗೆ ಬಂದು ಬಸ್ ಹತ್ತದೆ, ಆಮೇಲೆ ಮಧ್ಯೆ ಏನು ಕೇಳಿದೆ? ಆಫೀಸಿಗೆ ನಮ್ಮ ಏರಿಯಾಯಿಂದ ಡೈರೆಕ್ಟಾಗಿ ಬಸ್ ಇಲ್ಲ ಅಕ್ಕ. ಅದಕ್ಕೆ ಯಾವಾಗಲೂ ಅಲ್ಲೇ ಇಳಿದು ಬಸ್ ಚೇಂಜ್ ಮಾಡ್ತೀನಿ. ಅಲ್ಲೊಬ್ರು ತಾತ ಕೂತಿದ್ರು, ಅವರು ನಿನ್ನ ಮಾತಾಡಿಸ್ದೆ. ಅವ್ರು ನಿನಗೆ ಹೇಗೆ ಪರಿಚಯ? ಅವರಲ್ಲಿ ಸುಮಾರು ವರ್ಷದಿಂದ ಶೂ ಪಾಲಿಷ್ ಮಾಡ್ತಾರೆ. ನಾನು ಅದೇ ರೂಟಲ್ಲಿ ಹೋಗೋದಲ್ವಾ, ಪರಿಚಯ ಆಗಿದೆ. ಮತ್ತು ತುಂಬ ವಯಸ್ಸಾಗಿದೆ ಅಲ್ವಾ, ನಾನೇ ಯಾವಾಗಲೂ ಅವ್ರಿಗೆ ನೀರು ತಿಂಡಿ ಏನಾದರೂ ಕೊಡ್ತಾ ಇರ್ತೀನಿ. ತುಂಬ ಒಳ್ಳೆಯವರು. ಅದು ಸರಿ. ಆಮೇಲೆ ಆ ಕಾರು, ಅಂದರೆ ನಿನ್ನನ್ನು ಕಿಡ್ನ್ಯಾಪ್ ಮಾಡಿದ ಕಾರ್ ಬಂದು ನಿಂತ್ಕೋತು. ನೀನು ಹೋಗಿ ಅವ್ರ ಹತ್ರ ಮಾತಾಡಿದೆ. ಯಾಕೆ? ಆ ಕಾರಲ್ಲಿದ್ದವ್ರು ನಿನಗೆ ಪರಿಚಯದವ್ರಾ? ಇಲ್ಲ ಅಕ್ಕ, ಪರಿಚಯ ಇರೋರಲ್ಲ. ಅಡ್ರೆಸ್ ಕೇಳಿದ್ರು ಅಂತ ಹೇಳೋದಕ್ಕೆ ಹೋದೆ.
ಮೊದಲು ಒಬ್ಬನೇ ಇದ್ದ ಅಂದ್ಕೊಂಡೆ. ಅವನ ಜೊತೆ ಇನ್ನೊಬ್ರು ಯಾರೋ ಇದ್ರು.